ಒಂದು ಕ್ಲಾರಿಟಿ ಅಂತೂ ಸಿಕ್ತು. ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್ ಹಾಗೂ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್ಗೂ ಡಿಫರೆನ್ಸ್ ಇದೆ ಅಂತ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕೆಳಗಡೆ ತಿಳಿಸಿ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕರಟಕ ದಮನಕ ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್. ಶಿವಣ್ಣ ಹಾಗೂ ಪ್ರಭುದೇವ್ ಅವರು ಲೀಡ್ನಲ್ಲಿ ಕಾಣಿಸ್ಕೊಂಡಿರೋ ಸಿನಿಮಾ. ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಮಾತಾಡುವ ಸಿನಿಮಾ ಹೇಗಿದೆ, ನನಗೇನು ಇಷ್ಟ ಆಯ್ತು, ನನಗೇನು ಕಷ್ಟ ಆಯ್ತು ಅಂತೆಲ್ಲ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕರಟಕ ದಮನಕ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಂದಿಕೋಲೂರು ಅನ್ನೋ ಒಂದು ಗ್ರಾಮದಲ್ಲಿ 15 ವರ್ಷದಿಂದ ಬರಗಾಲ. ಇನ್ನೊಂದು ಕಡೆ 25 ವರ್ಷದಿಂದ ಮೋಸ ಮಾಡಿಕೊಂಡು ತಿರುಗ್ತಾ ಇರೋ ವಿರೂಪಾಕ್ಷ ಮತ್ತು ಬಾಲರಾಜು ಸಿಕ್ಕಿಬಿದ್ದು ಜೈಲಲ್ಲಿದ್ದಾರೆ. ಆ್ಯಂಡ್ ಅವರಿಬ್ಬರು ಈಗ ಆ ಊರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕೆ ಆ ಊರಿಗೆ ಹೋದರು, ಹೋಗೋ ಕೇಳಿದ್ದು ಯಾರು, ಹೋದ್ಮೇಲೆ ಅಲ್ಲೆಲ್ಲ ಏನೇನು ಆಯಿತು ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸೆಟಪ್ ಆ್ಯಂಡ್ ಪ್ರಿಮೈಸ್. ಸಿನಿಮಾದ ಜೀವಾಳ ಅಂತಂದರೆ ಇಲ್ಲಿ ಕಥೆಯನ್ನು ಸೆಟ್ ಮಾಡಿರೋ ಜಾಗ, ಅಲ್ಲಿಯ ಫ್ಲೇವರ್ಸ್, ಅಲ್ಲಿಯ ಭಾಷೆಯ ಸೊಗಡನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದು. ನಾನು ತುಂಬ ಸಲ ಹೇಳ್ತಿರ್ತೀನಿ ಉತ್ತರ ಕರ್ನಾಟಕದ ಕಥೆಗಳು ಬರಬೇಕು ಅಂತ. ಆ್ಯಂಡ್ ಇವಾಗ ಅಂಥದ್ದೊಂದು ಕತೆ ನಮ್ಮ ಮುಂದೆ ಬಂದಿದೆ. ಒಂದು ರೇಂಜ್ಗೆ ಉತ್ತರ ಕರ್ನಾಟಕದ ಸೈಡ್ನ ತೋರಿಸಿದ್ದಾರೆ. ಭಾಷೆ ಆಗಿರಲಿ, ಅವರ ಜೀವನ ಮಾಡೋ ರೀತಿ, ಹಾಗೂ ಮೇಯ್ನ್ ಅಲ್ಲಿನ ಬರಗಾಲದ ವಿಚಾರದ ಬಗ್ಗೆ ಕಥೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಇದೆಲ್ಲ ನೋಡುವಾಗ ಈಗಿನ ರಿಯಾಲಿಟಿನ ನೆನಪು ಮಾಡಿಸೋ ಹಾಗಿದ್ವು. ಹಾಗೆ ಇವತ್ತಿನ ಸಿಚುವೇಶನ್ ಬಗ್ಗೆ ನೀಟಾಗಿ ಮಿರರ್ ಇಟ್ಟು ತೋರಿಸೋ ಹಾಗಿತ್ತು. ತುಂಬ ಒಳ್ಳೆಯ ವಿಚಾರಗಳನ್ನು, ಹೇಳಬೇಕಾದ ವಿಚಾರಗಳನ್ನೇ ಹೇಳಿದ್ದಾರೆ ಸಿನಿಮಾದಲ್ಲಿ. ನೆಕ್ಸ್ಟ್, ಫಸ್ಟ್ ಹಾಫ್. ಸಿನಿಮಾ ಶುರು ಆಗಬೇಕಾದ್ರೇ ಒಂದು ಸಾಂಗ್ ಮೂಲಕ ಫುಲ್ ಎನರ್ಜಿಯಿಂದ ಶುರುವಾಯಿತು. ಆಮೇಲೆ ಒಂದು ಇಂಟ್ರೊಡಕ್ಷನ್ ಸಾಂಗಿಂದ ಇನ್ನೂ ಎನರ್ಜಿ ಜಾಸ್ತಿ ಆಯಿತು. ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಕಾನ್ಫ್ಲಿಕ್ಟ್ನ ಪ್ರಾಪರಾಗಿ ಎಸ್ಟಾಬ್ಲಿಷ್ ಮಾಡಿಸಿದ್ರು. ಕ್ಯಾರೆಕ್ಟರ್ಗಳು ಕಾನ್ಫ್ಲಿಕ್ಟ್ಗಳಿಗೆ ಹೋಗೋಕ್ಕೆ ಶುರು ಆಯಿತು. ಆ್ಯಂಡ್ ಈ ಜರ್ನಿ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಸುಮಾರು ಪಾತ್ರಗಳು ನಗು ಬರೆಸಿದ್ದು ಫಸ್ಟ್ ಹಾಫ್ನಲ್ಲಿ. ರವಿಶಂಕರ್ ಅವರು, ಪ್ರಭುದೇವ್ ಅವರು ಹಾಗೂ ಕಾಮಿಡಿ ಕಿಲಾಡಿಗಳು, ಕಲಾವಿದರು ಎಲ್ಲರೂ ಎಂಟರ್ಟೈನ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಫಸ್ಟ್ ಹಾಫ್ ಪೂರ. ಎಲ್ಲೂ ಬೋರ್ ಅಂತ ಅನ್ನಿಸ್ಲಿಲ್ಲ. ಕಾಮಿಡಿ ಜೊತೆಗೇ ಕಥೆಯಲ್ಲೂ ಟ್ರಾವೆಲ್ ಮಾಡ್ತಾ ಹೋಗಿದ್ದಾರೆ, ಯಾವುದನ್ನೂ ಸ್ಟ್ರೆಚ್ ಮಾಡಿಲ್ಲ. ನೆಕ್ಸ್ಟ್, ಇಲ್ಲಿದ್ದಂತಹ ಕಾಮಿಡಿ ಪೋರ್ಷನ್ಸ್. ಸಿನಿಮಾದಲ್ಲಿ ಕಾಮಿಡಿ ಸಖತ್ತಾಗಿ ವರ್ಕ್ ಆಯಿತು ನನಗಂತೂ. ಸ್ಪೆಷಲಿ ಫಸ್ಟ್ ಹಾಫಲ್ಲಿ ಪ್ರಭುದೇವ್ ಅವರಿಂದ ಬಂದಂತಹ ಕಾಮಿಡಿ ಇಡೀ ಥಿಯೇಟರ್ನ ಸೌಂಡ್ ಮಾಡೋ ಹಾಗೆ ಮಾಡ್ತು. ಪ್ರಭುದೇವ್ ಅವರು ಹೈಲೈಟ್ ಆಗ್ತಾರೆ ಸಿನಿಮಾದಲ್ಲಿ. ಅವ್ರ ಎಕ್ಸ್ಪ್ರೆಷನ್ಸ್, ಅವರ ಡೈಲಾಗ್ಸ್ ಚಿಂದಿ ಇದ್ವು ಮಾತ್ರ. ಅವ್ರಿಗೆ ಸಿಕ್ಕಿರೋ ಒನ್ ಲೈನರ್ಸ್ ಅಂತೂ ಕ್ರೇಜಿ ಮಜಾ ಕೊಟ್ಟವು. ಸಿಂಪಲ್ ಸೀನ್ನ ಕೂಡ ಅವ್ರ ಕಾಮಿಡಿ ಟೈಮಿಂಗಿಂದ ನಗು ಬರ್ಸೋ ಹಾಗೆ ಮಾಡಿದ್ದಾರೆ. ನೆಕ್ಸ್ಟ್, ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ, ಶಿವಣ್ಣ ಅವರು, ಪ್ರಭುದೇವ್ ಅವರು, ರವಿಶಂಕರ್ ಅವರು ಹಾಗೂ ತೆಲುಗು ಆ್ಯಕ್ಟರ್ ಭರಣಿ ಅವ್ರ ಪರ್ಫಾರ್ಮೆನ್ಸ್ ಹೈಲೈಟ್ ಆಗುತ್ತೆ ಸಿನಿಮಾದಲ್ಲಿ. ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ದೇವರನೇ. ಸಖತ್ ಸರ್ಪ್ರೈಸಿಂಗ್ ಮತ್ತು ಸಖತ್ ಇಷ್ಟ ಆಯಿತು ಆ ಪಾತ್ರದ ಮೇಕ್ ಓವರ್. ಯಾರು ಅಂತ ಹೇಳಲ್ಲ, ಸ್ಪಾಯ್ಲರ್ ಆಗುತ್ತೆ. ಶಿವಣ್ಣ ಅವರು ಆ್ಯಸ್ ಯೂಶುವಲ್ ಕಾಣಿಸ್ಕೊಳ್ಳೋ ಪ್ರತಿ ಫ್ರೇಮ್ಸಲ್ಲೆಲ್ಲ ಹೈಲೈಟ್ ಅಂತ ಅನ್ಬೋದು. ಹಾಗೆಯೇ ಹೀರೋಯಿನ್ಸ್ಗೂ ಅವಶ್ಯಕತೆ ಇದ್ದಷ್ಟೇ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಆ್ಯಂಡ್ ಕ್ಯಾರೆಕ್ಟರ್ಗೂ ಒಂದಿಷ್ಟು ಇಂಪಾರ್ಟೆನ್ಸ್ ಅನ್ನೋದಿದೆ ಸಿನಿಮಾದಲ್ಲಿ. ಈಗ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಸೆಕೆಂಡ್ ಹಾಫ್. ತುಂಬ ಫ್ಲ್ಯಾಟ್ ಆಗೋಯ್ತು ಇದರ ಸೆಕೆಂಡ್ ಹಾಫ್. 2 ನಿಮಿಷದಲ್ಲಿ ಮುಗಿಸ್ಬೋದು ಹೇಳಿ, ಅಷ್ಟು ಫ್ಲ್ಯಾಟಾಗಿ ಕತೆ ಸಾಗುತ್ತೆ. ಒಂದು ಇವೆಂಟ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ, ಬಟ್ ಅದಾದಮೇಲೆ ಪ್ರೋಗ್ರೆಸ್ ಆಗೋದೇ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಬೋರಿಂಗ್ ಅನ್ಸೋಕ್ಕೆ ಶುರುವಾಗುತ್ತೆ ಸಿನಿಮಾ. ಹಾಗೆಯೇ ಪ್ರಿಡಿಕ್ಟಬಲ್ ಆಗೋಯ್ತು ಸೆಕೆಂಡ್ ಹಾಫ್. ಒಂದು ಇವೆಂಟ್ ಶುರುವಾಗಿ ಮುಗಿಯೋ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಯಾವ ಥರ ಇರುತ್ತೆ ಅನ್ನೋದು ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ನೆಕ್ಸ್ಟ್, ವೀಕ್ ರೈಟಿಂಗ್. ಲಿಟ್ರಲಿ ಸಿನಿಮಾದ ರೈಟಿಂಗ್ ಮೇಲೆ ಫೋಕಸ್ ಮಾಡಬೇಕಿತ್ತು ಇನ್ನು. ಒಳ್ಳೆ ಥೀಮ್ ಇದೆ, ಒಳ್ಳೆ ಸೆಟಪ್ ಆ್ಯಂಡ್ ಸ್ಟ್ರಾಂಗ್ ಆಗಿರೋ ಕಾನ್ಸೆಪ್ಟ್ನ ತೊಗೊಂಡಿದ್ದಾರೆ, ಬಟ್ ಅದನ್ನ ಬರೆಯೋದ್ರಲ್ಲಿ ತುಂಬಾ ಎಡವಿದ್ದಾರೆ. ಕ್ಯಾರೆಕ್ಟರ್ಗಳಿಗೆ ವೀಕ್ ಬ್ಯಾಕ್ಡ್ರಾಪ್ ಇದೆ, ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಹಾಗೆಯೇ ಬೇಡದೇ ಇರೋ ಇವೆಂಟ್ಸ್ ಕೂಡ ಸಿನಿಮಾದಲ್ಲಿ ಬೇಕಂತ ಆ್ಯಡ್ ಮಾಡಿದ್ದಾರೆ. ನೀರು ಮತ್ತು ಬರಗಾಲದ ಬಗ್ಗೆ ಇರೋ ಕತೆ, ಅದರ ಕಷ್ಟನ ಡೆಪ್ತಾಗಿ ತೋರಿಸಿದ್ರೆ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರೋದು. ಆದರೆ ಇಲ್ಲಿ ನೀರಿಲ್ಲ ಅಂತಾರೆ, ಈ ಕಡೆ ದೇವರಿಗೆ ನೀರು ಸುರಿತಾರೆ, ರೋಡಲ್ಲಿ ಚಲ್ಲೋಗೋ ರೇಂಜ್ಗೆ ನೀರು ಬಿಡ್ತಾರೆ. ಸೆನ್ಸೇ ಅನ್ನಿಸ್ಲಿಲ್ಲ ನನಗೆ. ನೆಕ್ಸ್ಟ್, ಪೂರ್ ವಿಜುವಲ್ ಕ್ವಾಲಿಟಿ. ಸ್ಪೆಷಲಿ ಲಾಸ್ಟ್ ಒಂದು 15 ನಿಮಿಷ. ಮೇಕಿಂಗ್ ಪರವಾಗಿಲ್ಲ ಗುರು, ಚೆನ್ನಾಗೇ ಮಾಡಿದ್ದಾರೆ ಅಂತ ಅನಿಸಿತ್ತು. ಬಟ್ ಲಾಸ್ಟ್ ಬಂದಿದ್ದ ವಿಜುವಲ್ಸ್ ನೋಡಿ ಇದ್ದಿದ್ದು ಒಪಿನಿಯನ್ ಕೂಡ ಹೋಯಿತು. ಲಿಟ್ರಲಿ VFX ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಪ್ರಾಪರಾಗಿ ಬಿದ್ದಿದ್ರೆ ಆ ಗ್ರಾಫಿಕ್ಸ್, ವಿಜುವಲ್ ಎಫೆಕ್ಟ್ಸ್ ಅನ್ನೋದು ಕ್ಲೈಮ್ಯಾಕ್ಸಲ್ಲಿ ಹೇಳಿದ ವಿಚಾರಗಳ ಇಂಪ್ಯಾಕ್ಟ್ ಬೀಳೋ ಥರ ಇರ್ತಿದ್ವು. ಬಟ್ ಲಿಟ್ರಲಿ ಇಲ್ಲಿ ಎಷ್ಟೊಂದು ಕಡೆ ಆ ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆ ಯೂಸ್ ಮಾಡಿರೋದು. ಅಲ್ಲ, ಸಿನಿಮಾ ಫೈನಲ್ ಔಟ್ಪುಟ್ನ ನೋಡ್ತಾರೋ ಇಲ್ವೋ ರಿಲೀಸ್ ಮಾಡೋ ಮುಂಚೆ ಒಂದೂ ಗೊತ್ತಿಲ್ಲ ಗುರು. ತುಂಬ ಆಡಾಗಿ ಕಾಣಿಸ್ತು. ಆಡಿಯನ್ಸ್ನ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ. ಸಿನಿಮಾ ಅನ್ನೋದು ಮೇಯ್ನ್ಲಿ ಒಂದು ವಿಜುವಲ್ ಮೀಡಿಯಮ್. ಅದರ ಕಡೆ ಸ್ವಲ್ಪ ಫೋಕಸ್ ಕೊಟ್ಟಿದ್ರೆ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದು. ಬರೀ ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ವಿಚಾರ ಇದೆ ಅನ್ನೋ ಮಾತ್ರಕ್ಕೆ ಸಿನಿಮಾನೇ ನೋಡಿ ಆ ಮೆಸೇಜ್ನ ತಿಳ್ಕೊಬೇಕು ಅಂತೇನಿಲ್ಲ. ಆ ಮೆಸೇಜ್ ಅವ್ರ ಆ ವಿಚಾರನ ಬೇರೆ ಒಂದು ರೀತಿಯಿಂದ ನಾವು ತಿಳ್ಕೊಬೋದು. ಸಿನಿಮಾನೇ ಯಾಕೆ ನೋಡಬೇಕು ಗುರು ಅಂತಂದರೆ ಅದೊಂದು ಎಕ್ಸ್ಪೀರಿಯನ್ಸ್. ಥಿಯೇಟ್ರಿಗೆ ಜನ ಮೇಜರ್ ಆಗಿ ನ್ಯೂಟ್ರಲ್ ಆಡಿಯನ್ಸ್ ಬರೋದು ಈಗ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿದೆ.
ಅದರಲ್ಲಿ ಈ ಸಿನಿಮಾ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಅಂತೀನಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿಲ್ಲ. ಹಾಗೂ ಫ್ಯಾಮಿಲಿ ಜೊತೆ ನೋಡ್ಬೋದಂದರೆ ನೋಡ್ಬೋದು, ಒಂದು ಸ್ವಲ್ಪ ಬೈಗಳು ಜಾಸ್ತಿನೇ ಅದಾವಷ್ಟೇ. ಆದರೆ ನನಗೇನು ಸಮಸ್ಯೆ ಏನಂತ ಅನ್ನಿಸ್ಲಿಲ್ಲ ಅದು. ನನ್ನ ರೇಟಿಂಗ್ಸ್ ಬಂದು ಸಿನಿಮಾಗೆ 3/5. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.